ನಮ್ಮ ದೊಡ್ಡಪ್ಪ ಬಂದು ನೋಡ್ರಿ ಊರಾಗ ಹೋಗಿ ನೀರು ಹೊಡೆದ ಕೆಲಸ ಮಾಡಿದ್ ನೋಡ ನಮ್ಮ ಬ್ಲ್ಯಾಕ್ ಫಂಡ್ ಐತ್ರಿ ನಾವು ದೇವ್ರಿಗೆ ಹೋಗ್ರಿ ನಮ್ಮ ಗುಡ್ಡಕ್ಕೆ ಇದು ಪಾವಿನ ಗಿಡ ಬಾಳೆಹಣ್ಣು ಯಾವ ಹಿಡಿಸ್ತಾವ ಇನ್ನೊಂದು ಹಾಕೋ ಇನ್ನೊಂದು ಇಟ್ಟಿಟ್ಟು ಹಾಕೋ ಎಲ್ಲ ಸಾಕೊಮ್ಮೆ ಇವತ್ತಿನ ಲಾಗ ಸ್ಕಿಪ್ ಮಾಡಲಾರ್ದ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮನೆಗಿನ ಪೂಜೆ ಎಲ್ಲ ಮುಗೀತು. ಇಲ್ಲಿ ಹೂವಿನ ಮಾಲೆ ಐತಿ ಎಲ್ಲ ಹಾಕಕ್ಕೆ ಆಗಂಗಿಲ್ಲ, ಹಾಗಾಗಿ ನಾನು ಹೂವನ್ನ ಏರ್ಸಿರ್ತೀನಿ. ಪೂಜೆ ಮಾಡಿದಿಂದ ನೋಡೋಕೆ ಒಂಥರ ಖುಷಿ ಅಂತ ಅನಿಸ್ತೈತಿ. ಅದರೊಳಗೆ ಹಿಂಗೆ ಹಬ್ಬದ ಅಡುಗೆ ಐತಿ ಮಾಡಿರ್ತೀವಲ್ಲ, ವೆರೈಟಿ ಅಡುಗೆ ಮಾಡಿ ಎಲ್ಲ ನೈವೇದ್ಯಕ್ಕೆ ಇಟ್ಟಾಗ ಖುಷಿ ಆಕೈತಿ. ನಾವು ಇದು ಪಲ್ಯಕ್ಕೆ ಉಳ್ಳಾಗಡ್ಡಿ ಎಲ್ಲ ಯೂಸ್ ಮಾಡ್ತೇವೆ ನಮ್ಮ ಕಡೆ. ಮತ್ತು ಇದನ್ನು ಹಾಕ್ತೇವೆ. ಸಂಡಿಗೆ ಏನು ಮಾಡಿರ್ತೀವಲ್ಲ, ಸಂಡಿಗೆನೂ ಕೋಸಂಬರಿ 2 ಥರದ ಪಲ್ಯ, ಅನ್ನ, ಪಾಯಸ ಮತ್ತು ಕಡುಬು ಎಲ್ಲನೂ ನಾನು ನೈವೇದ್ಯಕ್ಕೆ ಹಿಡಿದಿದ್ದೆ. ನಮ್ಮ ದೇವಿ ಹಂಗೆ ಎಡೆ ಮಾಡಿ ಕೊಡಾಕತ್ತಿದ್ರು. ಇನ್ನು ಮುತ್ತೈದೆ ಬಂದಿಂದ ಮತ್ತು ಪೂಜೆ ಕಂಟಿನ್ಯೂ ಆಗಿರ್ತೈತೆ. ಹಂಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡಿರಿ. ನಾವು ಪ್ರತಿ ವರ್ಷವೂ ಶೇರ್ ಮಾಡ್ಕೋತೀನಿ ನಾವು ಹೆಂಗೆ ಪೂಜೆ ಮಾಡ್ತೇವೆ ಅಂಥೇಳಿ. ಹಳ್ಳಿಗಳ ಕಡೆ ಆಚರಣೆ ಮಾಡೋವಂಥ ಕೆಲವೊಂದು ಸಂಪ್ರದಾಯಗಳನ್ನು ನೀವು ನೋಡಿ ಖುಷಿ ಪಡ್ತೀರಂತ ಅನ್ಕೋತೀನಿ ನಾನು. ಇಲ್ಲೇ ತೋಟದಾಗ ಪೂಜೆಗೆ ಕರೆದಿರ್ತೇವೆ. ನಾವು ತೋಟದಾಗಿರೋದ್ರಿಂದ ಇಲ್ಲಿ ತೋಟದಾಗ ಮನೆಗಳು ಜಾಸ್ತಿ ಇದ್ದಾವೆ, ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೊಂಡು ಈ ಸಲ ಸೂರ್ಯಕಾಕನ ಕರೆದಿದ್ದೆ ಪೂಜೆಗೆ. ಅವರು ಬಂದಿದ್ರು, ಖುಷಿ ಆಯ್ತು. ಆದರೆ ಏನು ಮಳೆ ಫುಲ್ಲು ಮಾಡೋ ಹಾಕಿಬಿಟ್ಟಿತ್ತು. ಸಣ್ಣ ನಾವು ಪೂಜೆ ಮಾಡೋಕ್ಕಿಂತ ಮುಂಚೆ ಮೊದಲ ಮಳೆ ಏನು ಬರಲಿಲ್ಲ. ಈಗ ಎಲ್ಲರೂ ಇಷ್ಟರು ಒಂದೊಂದು ಅಲ್ಲೇ ಬೋರ್ನ ಪೂಜೆ ಮತ್ತು ಕಬ್ಬಿನ ಪೂಜೆ ಮಾಡ್ತೀವಲ್ಲ, ಅಲ್ಲೇ ಎಲ್ಲನೂ ತೊಗೊಂಡು ಒತ್ತಾಟನ ಪೂಜೆ ಮಾಡಿಬಿಡ್ತೇವೆ. ಇಲ್ಲಿ ಮನೆ ಮುಂದೆನೂ ಕಬ್ಬು ಐತಿ, ಮತ್ತು ಅಲ್ಲೇ ಬೋರ್ನದೆಲ್ಲೂ ಕಬ್ಬು ಐತಲ್ಲ, ಇಲ್ಲೇ ಮಲ್ಲ ಮೀದಕ್ಕೆದ ಅಂಥೇಳಿ ಆ ಕಡೆನೇ ಎಲ್ಲ ಓದ್ಬಿಟ್ಟಿರ್ತೀವಿ. ಹಾಗಾಗಿ ಅಲ್ಲೇ ಎಲ್ಲ ಪೂಜೆನೂ ಮುಗಿಸ್ಕೊಂಡು ಬರ್ತೇವೆ. ಆ ಪೂಜೆದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಸ್ಕಿಪ್ ಮಾಡಲಾರ್ದ ನೋಡಿರಿ. ನಮ್ಮ ಕಡೆ ನಾವು ಪ್ರತಿ ವರ್ಷವೂ ಬೋರ್ನ ಪೂಜೆ ಮತ್ತು ಕಬ್ಬಿನ ಪೂಜೆ, ಅಂದ್ರೆ ಕಬ್ಬು ಕಡಿಯೋಕ್ಕಿಂತ ಮುಂಚೆ ಮುತ್ತೈದೆಯರ್ಗಿಟ್ಟ ಹಿಂಗೆ ಪೂಜೆ ಮಾಡ್ತೇವೆ. ಈ ಕಡೆ ಹೊಲದಾಗೆಲ್ಲ ಸ್ವಲ್ಪ ಹಿಂಗೆ ಕೆಲಸ ಇದ್ದಾಗ ಅಷ್ಟು ಜಾಸ್ತಿ ಜನ ಹಿಂಗೆ ಬರೋಂಗಿಲ್ಲ. ಮತ್ತು ಮೊದಲು ನಾನು ಎಲ್ಲನೂ ಒಬ್ಬಾಕೆ ಮಾಡ್ಕೋತಿದ್ನಿಲ್ಲ, ಹಾಗಾಗಿ ನಾನು ಪ್ರತಿ ವರ್ಷವೂ 5 ಜನ ಮುತ್ತೈದೆಯರಿಗೆ ಅಷ್ಟನ್ನು ಇಟ್ಟಿರ್ತೇನೆ. ಮನೆಯಾಗಿನೊಬ್ರು ಅಂದ್ರೆ ನಮ್ಮ ಮನೆಗೇನೆ ಆಕೆ ಒಬ್ಬಾಕೆ ಬಂದಿರ್ತಾಳೆ. ಇಲ್ಲಾಂದ್ರೆ ಯಾರಾದರೂ ಊರ್ಲಿದ್ರೆ ಬಂದ್ರಂದ್ರೆ ಮನೆಯಾಗಿಂದ ಒಂದು ಆರತಿ, ಹೊರಗಿನವರು 4 ಜನ, ಹಿಂಗೆ 5 ಜನ ಮುತ್ತೈದೆಯರಿಗೆ ಇಟ್ಟಿರ್ತೀವಿ. ಈಗ ಇಷ್ಟರೂ ಬೋರಿನ ಕಡೆ ಹೊಂಟೀವಿ. ನಮ್ಮ ಕಡೆ ಮಾಡೋವಂಥ ಶಾಸ್ತ್ರ ಸಂಪ್ರದಾಯಗಳನ್ನ ನೀವೆಲ್ಲರೂ ಇಷ್ಟಪಡ್ತೀರಿ. ಜಾಸ್ತಿ ಇಷ್ಟಪಡೋದು ಅಂತಂದ್ರೆ ನಾನು ಮಾಡೋ ಅಡುಗೆನ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಿ ನೀವು. ಖುಷಿ ಆಕೈತೆ ನನಗೆ. ಕೆಲವರೆಲ್ಲ ಪರ್ಸ್ನಲ್ಲಾಗಿ ಮೆಸೇಜ್ ಹಾಕ್ತಿರ್ತೀರಿ, ಇನ್ಸ್ಟಾಗ್ರಾಮಲ್ಲಾಗಲಿ ಮತ್ತು ವಾಟ್ಸಪ್ಪಲ್ಲಾಗಲಿ. ಅಲ್ಲಿ ನಮ್ಮ ವಿಠಲ ಹಂಗೆ ವಿಡಿಯೋ ಮಾಡ್ಕೊತ ಹೊಂಟಿದ್ದ. ಮಳೆ ಏನು ಪೂಜೆ ಆಗೋವರೆಗೂ ಮಳೆ ಬರಬಾರ್ದಪ್ಪ ದೇವ್ರಿಗೆ ಅಂತ ಅಂದ್ಕೊಳಕತ್ತಿದ್ವಿ. ಪ್ರತಿ ವರ್ಷ ನಾವು ಅಮಾವಾಸ್ಯೆ ದಿನನ ಮಾಡ್ತಿದ್ವಿ. ಬಟ್ ಈ ವರ್ಷ ಅಮಾವಾಸ್ಯೆ ದಿನ ಮಾಡೋಕ್ಕೆ ಬರೋ ಹಾಗಿರಲಿಲ್ಲ, ಹಾಗಾಗಿ ನಾನು ಅಮಾವಾಸ್ಯೆ ದಿನ ಮಾಡಲಿಲ್ಲ. ಅಮಾವಾಸ್ಯೆ ಮುಗೋದಿಂದ ಶುಕ್ರವಾರ ಹಿಂಗೆ ಮಂಗಳವಾರ ಬರ್ತೈತಿಲ್ಲ, ಹಿಂಗೆ ವಾರದ ಮ್ಯಾಗ ಹಿಡ್ಕೊಂಡು ಪೂಜೆನ ಮಾಡ್ಬೇಕು ನಾವು. ಈ ಗಂಗೆ ಪೂಜೆ ಆಗಲಿ ಕಬ್ಬಿನ ಪೂಜೆ ಆಗಲಿ ಮಾಡ್ಬೇಕಾದ್ರೆ. ಹಾಗಾಗಿ ಅಮಾವಾಸ್ಯೆ ದಿನ ಆಗಲಿಲ್ಲ. ಅದ್ರೊಳಗೆ ನಮ್ಮ ಕಡೆ ಮಳೆ ಕಡಿಮೆನೇ ಆಗೈತಿ, ಹಂಗೆ ನೀರು ಹರಿದಾಡೋಂಗೆ ಮಳೆ ಆಗಿಲ್ಲ. ಬಟ್ ಈಗ ಮಾನಮಿ ಟೈಮಲ್ಲಿ ಅದು ಗಡ್ಡದಾಗೇನೋ ಮಳೆ ಸಿಕ್ತಂದ್ರೆ ಹಂಗೆ ಕಂಟಿನ್ಯೂ ಆಕ್ಕಿರ್ತೈತಿ ಮಳೆ. ಆಗಾಗ ಸ್ವಲ್ಪ ಬಿಡೋದು ಆಗೋದು ಹೀಗೆಲ್ಲ. ಆದರೆ ಬೇಕಾದಷ್ಟು ಮಳೆ ಆದ್ರೂ ನಮ್ಮ ನೆಲಗಳಂತೂ ಗೊತ್ತಲ್ರಿ, ಕಲ್ಲು ಭೂಮಿ, ಅಡ್ಡಾಡೋಕೆ ಮಾಡೋಕೆ ಏನೂ ತೊಂದರೆ ಆಗಂಗಿಲ್ಲ. ಈಗ ಇಷ್ಟರು ಎಲ್ಲರೂ ಬೋರ್ನ ಕಡೆ ಹೊಂಟೇವಿ. ನಾವು ಬಿಟ್ಟೆಲ್ಲ ಅವು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊತ ಹೊಂಟಿದ್ದೆಲ್ಲ. ಅಯ್ಯೋ ಸಾವಕಾಶ ಬರ್ರಿ ನೀವು, ಹಂಗೆ ಸ್ಪೀಡಾಗಿ ಬರ್ತೀರಲ್ಲ, ನಾನು ಬಿದ್ದಿದ್ದೆ ನಿಂದು ಅಂಥೇಳಿ.
ಅನ್ನಕತ್ತಿದ್ದ. ಹಂಗೆ ಯಾಕಂದ್ರೆ ಮಳೆ ಬರ್ತೈತೆ ಅನ್ನೋ ಒಂದು ಕಾರಣದಿಂದಾಗಿ ಮಳೆ ಬಂತಂದ್ರೆ ಮತ್ತು ಪೂಜೆ ಗೀಜೆ ಏನೂ ಇದಾಗಂಗಿಲ್ಲ, ಸರಿಯಾಗಂಗಿಲ್ಲ ಅಂಥೇಳಿ ಇಲ್ಲಿ ಬಾಳೆ ಮತ್ತು ಇದು ಕಬ್ಬಿಂದ ಕಟ್ಟಿದ್ರು ನಮ್ಮ ಹುಡುಗರು ಎಲ್ಲ ಸ್ವಚ್ಛ ಮಾಡ್ಯಾರಲ್ಲೇ ಬೋರಿಂದ. ಇದೇ ನಮ್ದು ಬೋರ್ ನೋಡ್ರಿ. ಈ ಬೋರ್ ಹಾಕಿಸಿ ನಾವು ಬ್ಯಾರದಿಂದ ಹಾಕ್ಸೇವಂತ ಅನಿಸ್ತೈತಿ. ಒಂದು 14-15 ವರ್ಷ ಆತಂತ ಅನಿಸ್ತೈತಿ ನಾವು ಈ ಬೋರ್ನ ಹಾಕಿಸಿ. ಈಗ ಇಲ್ಲೇ ಎಲ್ಲನೂ ಪೂಜೆಗೆ ಎಲ್ಲನೂ ತಂದಿರ್ತೇವಲ್ಲ, ಸೀರೆನೂ ಏರಿಸ್ತೇನೆ ನಾನು. ಸೀರೆ ಮತ್ತು ಒಂದು ಜಂಪರ್ ದರ್ಬಿ ಅದನ್ನ ಇಲ್ಲೇ ರೆಡಿ ಮಾಡಕತ್ತಿದ್ರು. ಅಲ್ಲಿ ಒಬ್ಬರ ಪೂಜೆಗೆ ತಯಾರಿ ಮಾಡಕತ್ತಿದ್ರು. ಹಂಗೆ ಇಲ್ಲಿ ಉಡಿ ತುಂಬ್ಕೊಳಕ್ಕೆ ಅದು ಮಳೆ ಎಲ್ಲ ಆಗಿದಾಗಿತ್ತಲ್ಲ, ಹಾಸ್ಕೊಳಕ್ಕೆ ಇರಲಿ ಹಂಗೆ ಭೂಮಿ ತಾಯಿ ಮಾಡ್ಲಲ್ಲ ಹಂಗೆ ಕುಂತ್ರೆ ಏನಾಗಂಗಿಲ್ಲ ಅಂತಂದ್ರೆ ಅವು ಚಾಪೆ ಎಲ್ಲ ಇಟ್ಟಲ್ನ ಏನಾಗ್ಬಿಟ್ಟಾವ ಅಂದ್ರೆ ಪ್ಲಾಸ್ಟಿಕ್ ಚಾಪೆಲ್ಲ ಇಟ್ಟಲ್ನೆಲ್ಲ ಹಾಳಾಗಿಬಿಟ್ಟಾವು. ಕಂಬಳಿ ತೊಗೊಂಬರೋ ಅಂತಂದ್ರೆ ಕಂಬಳಿ ಇಷ್ಟವ್ರಿಗೆ ಆಗಂಗಿಲ್ಲ 5 ಜನಕ್ಕೆ ಕುಂದ್ರಾಕ. ಹಾಗಾಗಿ ಇಲ್ಲ ಚಾಪಿನ ತರ್ತೇನೆ ಅಂತೇಳಿ ಇದನ್ನ ತೊಗೊಂಬಂದು ಇದನ್ನು ಮಾಡಿದ್ರೆ ಭೂಮಿ ತಾಯಿ ಮಡ್ಲಲ್ಲೆಲ್ಲ, ಯಾಕಂದ್ರೆ ಹೊಲದಲ್ಲಿ ಇದ್ದಾಗ ನಾವೆಲ್ಲನೂ ಒಯ್ಯೋಕೆ ಆಗಂಗಿಲ್ಲ. ಹಾಗಾಗಿ ಚಾಪೆ ಆದರೂ ಸೀರೆಗಳು ಇದಕ್ಕವು ಬೇಡ ಅಂಥೇಳಿ ಮತ್ತು ಚಾಪಿ ತೊಗೊಂಬಂದ್ರೆ ಹೋಗಿ ಈಗ ಇಲ್ಲಿ ಪೂಜೆ ಮಾಡಕತ್ತಾರೆ ನೋಡ್ರಿ. ನಮ್ದು ಬೋರಿನ ಪೂಜೆ ಅಂತೂ ಹಿಂಗೆ ಅದ್ರೊಳಗನ ಏನಾಯ್ತಂತಂದ್ರೆ ಈ ಪೂಜೆ ಮಾಡಕತ್ತಿದ್ವಲ್ಲ, ಹಂಗೆ ಮಳೆನೂ ಸಹಿತ ಶುರು ಆಗ್ಬಿಡ್ತು ಸಣ್ಣಗೆ. ಅದೊಂದು ಈ ವರ್ಷ ಎಲ್ಲ ಅವಸರವಾಗಿನ ಪೂಜೆ ಆಯ್ತು. ಇಲ್ಲಿ ನಾವು ಏನು ರೀಲ್ ದಾರ ತಂದಿರ್ತೀವಲ್ಲ ಅದ್ರದ್ದು ಹೊಂಗ್ನೂಲ ಮಾಡ್ತೇವೆ 5 ಎಳೆದು ಎಲ್ಲ ಮುತ್ತೈದೆಯರಿಗೂ. ಹಂಗೆ ಎಲ್ಲನೂ ರೆಡಿ ಮಾಡಿಟ್ಟಿದ್ದೆ. ಅದು ಹೊಂಗ್ನೂಲ ಒಂದು ಮಾಡಿಟ್ವಂದ್ರೆ ಏನಕ್ಕೈತಂದ್ರೆ ಹಿಂಗೆ ಕೊಡಿಸಿ ಇಟ್ಬಿಡ್ತೇವಲ್ಲ, ಅದು ಗಂಟು ಬಿದ್ದುಬಿಡ್ತಾವೆ. ಹಾಗಾಗಿ ಅಲ್ಲೇ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ನಾನು ಮೊದಲಿನ ಜಂಪರ್ ನೋಡಿ ನಾನು ಮೊದಲ ಫ್ರೀ ಸೈಜ್ ಹೊಲ್ಕೊಳ್ಳೋದು. ಅದ್ರೊಳಗೆ ಮತ್ತಟ ಬ್ಲೌಸ್ ಎಲ್ಲ ಲೂಸ್ ಆಗಿಬಿಟ್ಟವು, ಮೈಯಾಗತ್ತಿ ಹೊಟ್ಟೆ ಪ್ಯಾಟ್ ಪೂರ್ತಿ ಇದಾಗ್ಬಿಟ್ಟೈತೆ ನಂದು. ಹಾಗಾಗಿ ಸೀರೆಗಳು ಅದನ್ನು ಫಿಟ್ಟಿಂಗ್ ಮಾಡ್ಕೊಳ್ಳಿಲ್ಲ, ಏನೂ ಇಲ್ಲ, ಹಂಗೆ ಹಾಕ್ಕೊಂಡಿದ್ದೆ ನಾನು. ಈಗ ಇಲ್ಲೇ ಸೀರೆ ಅದನ್ನು ಸೆರಗು ಮ್ಯಾಗ್ ಮಾಡಿ ಮಡಿಸ್ತಾರೆ. ಮಡಚಿ ಅದಕ್ಕೆ ಮತ್ತು ದಾರನ ಸುತ್ತಿ ಕಟ್ಟಾಕತ್ತಿದ್ರು. ಇಲ್ಲಿ ಹಂಗೆ ಪೂಜೆ ತಯಾರಿ ನಡೆದಿತ್ತು. ಇವತ್ತಿನ ವ್ಲಾಗ್ ನಿಮ್ಗೆ ಎಲ್ಲರಿಗೂ ಖಂಡಿತ ಇಷ್ಟ ಆಗ್ತದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಹಂಗೆ ನಿಮ್ಮ ಕಡೆ ನೀವು ಬೋರ್ ಪೂಜೆ ಮಾಡ್ತೀರಾ ಇಲ್ವೋ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಕೆಲವೊಂದು ಕಡೆ ಬೋರ್ ಹಾಕ್ಸಿರ್ತಾರಲ್ಲ ಅವಾಗಷ್ಟನ್ನು ಮಾಡಿಬಿಡ್ತಾರೆ, ಇನ್ನು ಕೆಲವೊಂದು ಕಡೆ ಪ್ರತಿ ವರ್ಷನೂ ಮಾಡ್ತಾರೆ. ನಾವು ಬದುಕೋದನ್ನು ಭೂಮಿ ತಾಯಿಯಿಂದ ಮತ್ತು ಗಂಗಾ ಮಾತೆಯಿಂದ. ಯಾಕಂದ್ರೆ ಕಾಲಕ್ಕೆ ಮಳೆ ನಮ್ಗೆ ಒಂದೊಂದು ಟೈಮ್ ಆಗಂಗಿಲ್ಲ, ಅಂಥ ಟೈಮಲ್ಲಿ ನಮ್ಗೆ ಬೋರ್ನ ನಮ್ಗೆ ಕಾಪಾಡೋದು. ಹಾಗಾಗಿ ಪ್ರತಿ ವರ್ಷ ನಾವು ಗಂಗಾ ಮಾತೆಗೆ ಉಡಿ ತುಂಬೋದ್ರಿಂದ ನಮಗೇನೂ ಲಾಸ್ ಅಂದರೂ ಆಗಂಗಿಲ್ಲ. ಯಾವುದೋ ಒಂದು ದೇವ್ರ ಪೂಜೆನ ಮಾಡೋದ್ರಿಂದ ಅದರಿಂದ ನಮ್ಗೆ ಸದ್ಯಕ್ಕೆ ಏನು ನಾವು ಅಂದ್ಕೊಂಡಿದ್ದ ಆಗಿಲ್ಲಪ್ಪ ಅಂತ ನಾವು ಅನ್ಕೋತೀವಿ. ಬಟ್ ನಮ್ಗೆ ಏನು ಬೇಕು ನೋಡೋದನ್ನು ಖಂಡಿತ ಭಗವಂತ ಕೊಟ್ಟಿರ್ತಾನೆ. ಅದೇ ಥರ ಪ್ರತಿ ವರ್ಷವೂ ನಾವು ಗಂಗಾ ಮಾತೆಗೆ ಉಡಿ ತುಂಬ್ತೇವೆ ಮುತ್ತೈದೆಯರಿಗೆ ಇಟ್ಟು. ಎಷ್ಟು ಸಿಂಪಲ್ಲಾಗಿ ಪೂಜೆ ಆಕೈತೆ ನೋಡ್ರಿ ನಮ್ದು. ನಿಮ್ಮ ಕಡೆ ನೀವು ಹೆಂಗೆ ಮಾಡ್ತೀರಂತ ಹೇಳ್ರಿ. ಅದು ಉತ್ತರ ಕನ್ನಡದ ಅದು ಹೇಳಿನಿಲ್ಲ, ಕೆಲವೊಂದು ಕಡೆ ಮಾಡ್ತಾರೆ, ಇನ್ನು ಕೆಲವೊಂದು ಕಡೆ ಮಾಡೋಂಗಿಲ್ಲ. ಆದ್ರೆ ನಾನಂದರೂ ಕಂಪಲ್ಸರಿ ಪ್ರತಿ ವರ್ಷವೂ ಮಾಡ್ತೇನೆ. ನಾವು ಕೂಡಿದ್ದಾಗೂ ದೀಪಾವಳಿ ಟೈಮಲ್ಲಿ ಮಾಡ್ತಿದ್ರು. ಬಟ್ ಅದೇನಂತಂದ್ರೆ ಒಂದು ವರ್ಷ ಮಾನಮ್ಮಿಕ್ಕಿಂತ ಮುಂಚೆ ಏನೋ ಕಬ್ಬು ಕಡಿಯಾಕತ್ರ, ಅಂದ್ರೆ ಕಬ್ಬಿಗೊಮ್ಮೆ ಬೋರಿಗೊಮ್ಮೆ ಮಾಡೋದಾಗ್ಬಿಡ್ತೈತಿ. ಇಲ್ಲಿ ಮುತ್ತೈದೆಯರ ಪೂಜೆಗಂದು ಎಲ್ಲರೂ ಹೊಲದ ಕೆಲಸ ಮಾಡ್ತಿರ್ತಲ್ಲ, ಪೂಜೆಗಂದು ಹಂಗೆ ಅಷ್ಟು ಸಿಗಂಗಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡೀನಂದ್ರೆ ದೀಪಾವಳಿಗೆ ಮಾಡೋದು ಬಿಟ್ಟು ಮಹಾನವಮಿ ಟೈಮಲ್ಲಿ ಮಾಡಾಕತ್ತಿ ನಾನು. ಆವಾಗ ಕಬ್ಬಿಗೆ ಹೋಕೈತಿ, ಬೋರಿಗೆ ಹೋಕೈತಿ. ಒಂದೊಂದು ಟೈಮ್ ಏನಾಗ್ಬಿಡ್ತೈತೆ ಅಂತಂದ್ರೆ ಮಹಾನವಮಿ ಟೈಮಲ್ಲಿ ಹಿಂಗೆ ಕಬ್ಬು ಕಡಿಯೋಕೆಲ್ಲ ಶುರು ಮಾಡಿಬಿಡ್ತಾರೆ. ಇಲ್ಲಾಂದ್ರೆ ಕೆಲವೊಂದು ಟೈಮ್ ಲೇಟಾಗಿ ಆಗಿಬಿಡ್ತಾವೆ. ಮತ್ತು ಆಗೊಮ್ಮೆ ಈಗೊಮ್ಮೆ ಮಾಡೋದಕ್ಕೈತಿ. ನಾನು ಒಬ್ಬಾಕೆನಲ್ಲ, 5 ಜನ ಮುತ್ತೈದೆಯರಿಗೆ ಅಂತಂದ್ರೆ ನನಗೆ ಅಡುಗೆ ಇಟ್ಟ ಮಾಡಿ ಅಭ್ಯಾಸ ಇಲ್ಲ, ಜಾಸ್ತಿನೂ ಮಾಡಬೇಕು. ಮತ್ತು ಪೂಜೆ ಅಂತಂದ್ರೆ ನಾವು ಬೇಕಾದಷ್ಟು ಜಲ್ದಿ ಎದ್ದು ಲಘುನ ಮಾಡ್ಕೋತೀವಿ ಅಂತಂದ್ರೂ ಅದು ಮತ್ತು ಮಧ್ಯಾಹ್ನ ಆಗಿಬಿಡ್ತೈತಿ. ಅದ್ರೊಳಗೆ ಈಗ ನಮ್ಮ ದೇವಿ ಅದಳ ಆಕೆಟ್ ಹೆಲ್ಪ್ ಮಾಡ್ತಾಳೆ. ಹಾಗಾಗಿ ಅದೊಂದು ಖುಷಿ ನನಗೆ. ಅದಕ್ಕೋಸ್ಕರ ನಾನು ಆಗೊಮ್ಮೆ ಈಗೊಮ್ಮೆ ಬೇಡ ಅಂಥೇಳಿ ಒಂದು ಸಲ ಮಾಡಿದ್ರೆ ಆಯ್ತು ಅಂಥೇಳಿ ಈಗ ಮಹಾನವಮಿ ಟೈಮಲ್ಲೆಲ್ಲ ಮಾಡ್ತೇನೆ ನಾನು. ಒಂದು ಬೋರಿಗೆ ಸೀರೆನ ಏರಿಸ್ತೇವೆ, ಇನ್ನೊಂದು ಕಬ್ಬಿಗೆ ಸೀರೆ ಏರಿಸ್ತೇವೆ. 2 ಸೀರೆ ನಾನು ಪ್ರತಿ ವರ್ಷವೂ ನನಗೆ ಯಾವ್ದು ಬೇಕು. ಮೊದಲೆಲ್ಲ ನಾನು ಏನು ಮಾಡ್ತೀನಿ ತೊಗೊಂಬಂದು ಹಿಂಗೆ ಏನೋ ಹೋಗಲಿ ಬಿಡಿ, ಕೊಟ್ಟಿದ್ದನ್ನು ಮಾತಾಡಬಾರ್ದಂತ ಬೇರೆಯವ್ರಿಗೆಲ್ಲ ಕೊಡ್ತಿದ್ದೀನೋ. ಬಟ್ ಈಗ ಅದೇನಂತಾರೆ ಅಂದ್ರೆ ಹಿಂಗೆ ನಾವೇನಾದ್ರೂ ಲಕ್ಷ್ಮೀ ಪೂಜೆ ಮಾಡಿದ್ರೆ ಅದು ನಾವು ಉಟ್ಕೋಬೇಕಂತ ಹೇಳ್ತಾರೆ. ಬೇರೆದವ್ರಿಗೆ ಕೊಡಬಾರ್ದು, ಲಕ್ಷ್ಮೀ ಹೊರಗೆ ಹೋಗ್ತಾಳಂತ ಹೇಳ್ತಾರೆ. ಹಾಗಾಗಿ ಈಗ ನಾನು ಒಂದು 3 ವರ್ಷ ಆಯ್ತು ಅಂತ ಅನಿಸ್ತೈತಿ
ಸಾರಿ ನಿದ್ದೆ ಬರಾಕತ್ತೆ, ಟೈಮ್ ಭಾಳ ಆಗ್ಬಿಟ್ಟೈತಿ. 3 ವರ್ಷ ಅಥವಾ 2 ವರ್ಷ ಆಯ್ತು ನಂಗೆ ಯಾವ ಬೇಕು ನೋಡೋ ಒಂದು ಸೀರೆ ನಾನು ತೊಗೋತೀನಿ. ತೊಗೊಂಡು ನಾನು ಅವ್ನ ದೇವ್ರಿಗೆ ಏರಿಸಿ ನಾನು ವೇರ್ ಮಾಡ್ತೇನೆ. ಮೊದಲೆಲ್ಲ ಬೇರೆಯವ್ರಿಗೆಲ್ಲ ಕೊಡ್ತಿದ್ವಿ. ಯಾಕಂದ್ರೆ ಅದು ಶಾಸ್ತ್ರ ಸಂಪ್ರದಾಯಗಳು ಹೆಂಗಿರ್ತಾವಲ್ಲ ಹಂಗೆ ಹೋಗ್ಬೇಕಾಕೈತಿ. ಮಳೆಗೊಂದು ಶುರು ಆಗ್ಬಿಡ್ತು ನೋಡಿರಿ, ಪೂಜೆ ಮಾಡೋಕ್ರೆ ಮಳೆಯೆಲ್ಲ ಶುರು ಆಗ್ಬಿಡ್ತು. ಸಣ್ಣಗೆ ಬರ್ತೈತೆ ಅಂತ ಅಂದ್ಕೊಂಡ್ವಿ, ಬಟ್ ಅದು ಮಳೆ ಜೋರನ್ನ ಬಂದುಬಿಡ್ತು. ಹಾಗಾಗಿ ಈ ವರ್ಷ ಓಕೆ ಅನ್ನೋ ಥರ ಪೂಜೆ ಆಯಿತು. ಪೂಜೆ ಎಲ್ಲ ಕರೆಕ್ಟಾಗಿ ಮಾಡಿದ್ವಿ, ಬಟ್ ಉಡಿ ತುಂಬ್ಕೊಳ್ಳೋದು ಇರ್ತೈತಲ್ಲ, ಮಳೆ ಬಂತಂದ್ರೆ ಯಾರಿಗೂ ಅಷ್ಟು ಇದಾಗಂಗಿಲ್ಲ. ಈಗ ಇಲ್ಲಿ ಪೂಜೆ ಎಲ್ಲ ಮಾಡಿರ್ತಲ್ಲ, ಪೂಜೆ ಎಲ್ಲ ಮಾಡಿ ನೈವೇದ್ಯತೆ ಹಿಡದಿಂದ ಇಲ್ಲಿ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮಾತಿ ಎಲ್ಲನೂ ಹಚ್ಚಿ ಇನ್ನು ಅವ್ರಿಗೆ ಉಡಿ ತುಂಬೋದಾದಿಂದ ಅವ್ರು ಆರತಿನ ಬೆಳಗ್ತಾರೆ. ಇಷ್ಟ ಪೂಜೆ ಮುಗೀತು ನೋಡ್ರಿ ನಮ್ದು. ಹಂಗೆ ವಿಡಿಯೋನ ಪೂರ್ತಿ ನೋಡ್ಕೊಂಬರ್ರಿ, ಹೀಗೆಲ್ಲ ಆಯಿತು ಅಂಥೇಳಿ ಮಿಸ್ ಮಾಡಲಾರ್ದ ಪೂರ್ತಿ ವಿಡಿಯೋನ ನೋಡಿರಿ. ಸೊಸಿ ಹಂಗ ನಮ್ಗೆ ಹೆಂಗೆ ಬರ್ತೈತಿ ಮುಂದಕ್ಕೆ ಬಾ ಎಲ್ಲಪ್ಪ. ಆಯ್ತು ಆಗಾವ ಹೇಳ್ಯಾವ ನೀವು ಹಾಕಿ ಹೊದಿಸ್ತೈತೆ. ಹಾಳಿನ ವಿಡಿಯೋ ಮಾಡಿ ಹಾಕ್ತೇನ್ಲೆ ಅನ್ಬಾರ್ದು ಹಂಗ. ಮೊದಲ ನಿಮ್ಮ ಅಕ್ಕ ನೀನು ಅಲ್ಲಿ ಕುಂತ್ರೆ ದಿನಾಲು ಇರ್ತಾ ನಿಮ್ಮ ಮನೆಗೆ ಹೋಗ್ತೀನಾ? ಹೇ ತಮ್ಮ ಹೊಸ ಅಮ್ಮನ ಕೈಯಾಗಿನ ಸೀಲಾಯಿಸಿ ಹಾಳೆ ಕೊಡು ಹೊತ್ಕೊಂಡು ಬಂದಿರ್ತಾರೆ. ಹಾಳೆ ಕೊಟ್ಟು ಆ ಬರೀ ಕೈ ಮೆತ್ತಗದ ನೋಡು, ಅಮ್ಮನ ಕೂತ್ಲಲ್ಲ ಹೋಗಲ್ಲ. ಯಮ್ಮ ನೋಡುತ್ತಾಗ ಮಣ್ಣು ಕೊಡಕ್ಕೆ ಹೋಗ್ಬಿಟ್ಟು ನಿನ್ನ 4 ಬಳಿ ಇದ್ದು ಅಷ್ಟು ಬಂದು ತೆಗೆದ್ಬಿಟ್ಟು ನಡಿ. ಅದಕ್ಕೆ ಭಾಳ ಹಾಕೋದಿಲ್ಲ 104. ನೀವು ಮೊದಲು ಆಡ ನಿಲ್ತಿದ್ರಲ್ರಿ, ಅವಾಗ ಹೆಂಗ್ರಿ ಮಾಡಿದ್ರಿ? ನಮ್ದು ಪೂಜೆ ಎಲ್ಲ ಮುಗಿಬಾರ್ದ, ಮಳೆ ಬಂತು ನೋಡಿ ತೋರ್ಸ್ಕೊಂಡ್ ಬಂದೀವಿ. ನೀನು ತೋರಿಸ್ಲೇ ನಡ್ರಿ ನಡ್ರಿ ಗಿಡ ನಡಿ ಏನ ನಡ್ರಿ. ಪೂಜೆ ಎಲ್ಲ ಮುಗೀತು, ಮಳೆ ಬಂತಲ್ಲ, ಹಾಗಾಗಿ ಅವಸರ ಪೂಜೆ ಮುಗಿಸ್ಕೊಂಬಂದೀವಿ. ಈಗ ಇಲ್ಲೇ ಮುತ್ತೈದೆಯರಿಗೆ ಎಲ್ಲರಿಗೂ ಊಟ ಕೊಡಾಕತ್ತೀವಿ. ನಮ್ಮ ಕಡೆ ಊಟ ಕೊಡಬೇಕಾದ್ರೆ ಈ ಥರ ಸಂಪ್ರದಾಯ, ಬಾಳೆ ಎಲೆನ ಊಟ ಕೊಡಾಕತ್ತಿದ್ವಿ. ಎಲ್ಲ ಥರದ ಫಸ್ಟ್ ನಾವು ರೊಟ್ಟಿ, ಚಪಾತಿ, 2 ಥರದ ಪಲ್ಯ, ಕೋಸಂಬರಿ ಮತ್ತು ಬೆಳ್ಳುಳ್ಳಿ ಖಾರ ಪಲ್ಯ, ಅನ್ನದೊಳಗೆ ಸ್ವಲ್ಪ ಮೊಸರು ಮತ್ತು ಏನೇನು ಸ್ವೀಟ್ ಮಾಡಿರ್ತಿಲ್ಲ, ಕಡುಬು, ಚಪಾತಿ, ಪಾಯಸ ಇಷ್ಟೆಲ್ಲ ಮಾಡಿದ್ನಿ. ಅದನ್ನು ಎಲ್ಲನೂ ಒಮ್ಮೆ ಹಚ್ತೇವೆ ನಾವು. ಒಮ್ಮೆನ ಹಚ್ಚಿ ಆನಂತರ
ಏನು ಮಾಡ್ತೇವೆ ಅಂತಂದ್ರೆ ಈಗ ನಾನು ಏನು ತೋರಿಸಿದ್ನೆಲ್ಲ ನೀರು ಇದನ್ನು ಮಾಡಿ ಉದ್ದಿನ ಕಡ್ಡಿಲೆ ಬೆಳಗ್ಗೆ ನಮಸ್ಕಾರ ಮಾಡಿ ಅದರ ನಂತರ ಮತ್ತು ಇದನ್ನು ತಗೋತೇವೆ ಎಡಿನ ತೊಗೋತೇವೆ ಒಂದು ಪ್ಲೇಟ್ ತೊಗೊಂಬಂದು ಅದ್ರೊಳಗೆ ಇದನ್ನಂತ ಹೇಳ್ತಾರೆ ವೆಚ್ಚ ಅಂತ ಹೇಳ್ತಾರೆ ಅದನ್ನು ಎಲ್ಲರನ್ನೂ ಸ್ವಲ್ಪ ಎಲ್ಲನೂ ಅಂತಲ್ಲ ಸ್ವಲ್ಪ ಕೊಡ್ತಾರೆ ಅದನ್ನು ನಾವು ಮನೆಗಿನ್ನೋರನ್ನ ತಿನ್ಬೇಕು. ನಮ್ಮ ಕಡೆ ಈ ಥರದ ಶಾಸ್ತ್ರಗಳನ್ನು ನಾವು ಮಾಡ್ತೇವೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಕ್ಕೈತಿ ಈ ವಿಡಿಯೋನ ಲೈಕ್ ಮಾಡಿರಿ, ಆದಷ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ಶೇರ್ ಮಾಡಿರಿ. ಈಗ ಅದರೊಳಗೆ ಅರ್ಬಿ ಒಂದು ಮಾರಾಕತ್ತೇನಿಲ್ಲ, ಅದು ರ್ಯಾಕೊಂದು ಇಟ್ಟಿದ್ವಿ ಮತ್ತು ಟೇಬಲ್ ಒಂದು ಇಟ್ಟಿದ್ವಿ. ನಮ್ಮ ಮನೆ ಸಣ್ಣದೈತೆ ಮನೆ, ಈಚೆ ಕಡೆ ಮಂಚ ಈಚೆ ಕಡೆ ರಾಟಿ, ಹಾಗಾಗಿ ಅಷ್ಟು ಕುಂದ್ರಾಕನು ಪಾಪ ಕಂಫರ್ಟಬಲ್ ಅಂತ ಅನಿಸ್ತಿರ್ಕಿಲ್ಲ. ಎಲ್ಲನೂ ತೆಗೆದು ಹೊರಗೂ ಇಡಕ್ಕೆ ಬರೋಂಗಿಲ್ಲ. ಹಾಗಾಗಿ ಅಲ್ಲ ಇದ್ದದ್ರೊಳಗನ್ನ ಅಡ್ಜಸ್ಟ್ ಮಾಡಿ ಎಲ್ಲರನ್ನೂ ಕುಂದ್ರಿಸಿದ್ವಿ. ಈಗ ನಾನು ಹೇಳಿದ್ನೆಲ್ಲ ಎಲ್ಲರೂ ಸ್ವಲ್ಪ ಏನಾದರೂ ಸ್ವಲ್ಪ ಕೊಡ್ತಾರೆ. 5 ಜನ ಮುತ್ತೈದೆಯರ ನಮ್ಮ ಅತ್ತೆ ಅವ್ರಿಗೂ ಊಟ ಕೊಟ್ಟಿದ್ವಿ. 5 ಜನದಷ್ಟು ಸಾಕು ಬೇಡ ಅಂತೇಳಂತಂದ್ರೆ ಇನ್ನು ಅವರೆಲ್ಲರೂ ಊಟ ಮಾಡ್ರಿ ಅಂತ ಹೇಳ್ತೀವಿ. ಎಲ್ಲನೂ ಊಟ ಮಾಡ್ತಾರೆ ಆರಾಮ್ಸೆ. ಆಮ್ಯಾಗ ಮತ್ತೆ ಏನೇನು ಬೇಕು ನೋಡಿ ಎಲ್ಲನೂ ಹಾಕ್ತೇವೆ. ಅವ್ರದ್ದು ಊಟ ಆಯ್ತಾ, ಊಟದಿಂದ ಹುಡುಗರು ಬಂದಿದ್ದಾರಲ್ಲ ಹುಡುಗರಿಗೂ ಅವ್ರಿಗೆ ಬಾಳೆ ಎಲೆಲ್ಲ ಊಟಕ್ಕೆ ಕೊಟ್ಟೇವಿ. ಬಾಳೆ ಎಲೆಯೊಳಗೆ ಊಟ ಮಾಡೋದಂತಂದ್ರೆ ಅದು ಹಬ್ಬದ ಅಡುಗೆ ಊಟ ಮಾಡೋದಂತಂದ್ರೆ ಇನ್ನೂ ಖುಷಿ ಆಕೈತಿ. ನನಗೆ ಬಾಳೆ ಎಲೆಯೊಳಗೆ ಏನಂತಂದ್ರೆ ಅನ್ನ ಸಾರ ಉಣ್ಣೋದಂತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ. ಬಟ್ ನನಗೆ ಅನ್ನ ಉಣ್ಣಂಗಿಲ್ಲಲ್ಲ, ಹಾಗಾಗಿ ಅವ್ರದ್ದೆಲ್ಲರದು ಊಟ ಮುಗೋದಿಂದ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ದಿತ್ತ. ಮುಂಜಾನೆಗಿಂದ ಏನೂ ತಿಂದಿರ್ಕಿಲ್ಲ. ನಾವು ಊಟ ಮಾಡಾಕತ್ತಿದ್ವಿ, ನಾನು ನಮ್ಮ ದೇವಿ. ಮಮ್ಮಿ ಅದೇ ಇರಲ್ಲ ಚಲೋ ಬರ್ತದೆ ಮಮ್ಮಿ ಬೆಳಕು. ಮಮ್ಮಿ 1 ನಿಮಿಷ ಮಾಡ್ತೀನಿ. ಬರೀ ಫ್ರೆಂಡ್ಸ್ ಊಟ ಮಾಡೋದಂತ ಪೂಜೆ ಮುಗಿತ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಮಳೆ ಬಂದ ಆದ್ರಿಂದ ತೋರಿಸ್ಕೊಂಡ್ರಿ, ಪಾಪ ಪೂಜೆ ಬಂದಾರು ತೋರಿಸ್ಕೊಂಡ್ರೆ ಎಲ್ಲರೂ ಊಟ ಐತಿ. ನಮ್ಮ ಮನೆಯವ್ರು ಬಿಟ್ಟು ನಾವು ಊಟ ಮಾಡ್ತೇವೆ. ಬಟ್ ಬಾಳ್ಸದ್ ಮುಂಜಾನೆ ನಾಷ್ಟ ಏನು ಮಾಡಿಲ್ಲ. ಪೂಜೆ ಸಭಾನ ಬಿಡಾಕೋಗ್ಯಾರ. ಹಲೋ ರೀ, ಹಾಂ ರೀ, ಹಾಂ ಸರಿ. ಊಟ ಮಾಡಕತ್ತಿದ್ದೀರಿ? ಏನು ಪರವಾಗಿಲ್ಲ, ಮಾತಾಡ್ರಿ. ಬೇಡ, ಎಲ್ಲಿ ಕೊಡಪ್ಪ, ಎಲ್ಲಿ ಬೇಡ, ಒಂದು ತಾಟ್ ಕೊಡಪ್ಪ. ಇಲ್ಲಿ ಎಲ್ಲಿ ಕೊಡ್ಬಿಟ್ಟಲ್ಲ. ನೀವು ನಮ್ಗೆ ಯಾವ್ದು ಮುಖ್ಯ ನಾವು ಇನ್ನೂ ಐದಪ್ಪ ಕೊಡಿ. ಇಷ್ಟು ಪಲ್ಯ ಇದೆ ಅದು ಇಟ್ಟು ಚಪಾತಿ ಇಟ್ಟು ಬಂದ್ ಮಾಡ್ರಿ 1 ನಿಮಿಷ. ಪೂಜೆ ಊಟ ಎಲ್ಲ ಮುಗೀತು. ಮಳೆ ಹತ್ಬಿಟ್ಟೈತೆ, ಹಂಗೆ ಮಳೆ ಫುಲ್ ಜೋರ್ ಐತಿ. ಸುರೇಖ ಕರಿ ಕುಣಿಕೊಂಡ್ರು. ಎಲ್ಲರೂ ಊಟ ಮಾಡ್ಕೊಂಡು ಹೋದ್ರು. ನಾವು ಊಟ ಮಾಡೋ ಮಠ ಅಂತೇಳಿ ಕುಂದ್ರಿಸ್ಕೊಂಡಿದ್ವಿ. ಮುಂಜಾನೆಗಿಂದ ನಂದು ನಮ್ಮ ಮನೆಯವ್ರದ್ದು ಊಟ ಆಗಿರ್ಕಿಲ್ಲ, ದೇವಿದತ್ತಿ. ಎಲ್ಲರೂ ಊಟ ಮಾಡಿದ್ವಿ. ಅಡಿಗೆ ಚಲೋ ಆಗಿತ್ತಲ್ರಿ?
ಸುಳ್ಳು ಕರೆನ ರೀ ಸುಳ್ಳು ಹೇಳ್ತಾರನ ಏನೋ ರೀ ಅಡುಗೆ ಊಟ ಮಾಡಿದ್ವಿ ನಾವು ನಾನು ರೈಸ್ ಉಣ್ಣಂಗಿಲ್ಲ ಊಟ ಮಾಡ್ದಂಗನ ಅನ್ಸಂಗಿಲ್ಲ ಮತ್ತೆ ಊಟ ಮಾಡ್ಬೇಕು ಒಂದ್ ಸ್ವಲ್ಪ ಉಂಡ್ರಿ ಏನಾಗಂಗಿಲ್ಲ ಉಣ್ಣೋದೇ ಇಲ್ರಿ ನನ್ನ ರೈಸ್ ಈ ಕಡೆ ಲಾಶಿ ಸಾರು ಕುಡಿದೆ ಕಟ್ಟಿನ ಸಾರತಿ ಮಳೆ ಹತ್ತು ಬಿಟ್ಟೈತಿ ನೋಡ್ರಿ ದಕ್ಷಿಣ ಕನ್ನಡ ಉತ್ತರ ಕನ್ನಡದ ಥರ ಇವತ್ತು ಹತ್ತೈತಿ ಇವತ್ತು ನಿನ್ನೆ ಇದ್ರಕಿಲ್ಲ ಇಲ್ರಿ ಸಂಜೆ ಮುಂದೆ ಒಂದು ಸರು ಚಲೋ ಸಂಜೆ ಮುಂದೆ ನನ್ನ ಜಂಪ ನೋಡ್ರಿಲ್ಲ ಗಿಡಗಳಿಗೆ ಫುಲ್ ಎಲ್ಲ ಲೂಸ್ ಲೂಸ್ ಮೊದ್ಲ ಲೂಸ್ ಇರ್ಕೊಂಡಿ ಅಷ್ಟು ಬಿಟ್ಟು ಇದು ಮಾಡೋದಿಲ್ರಿ ಅವು ಮತ್ತಟ ಈಗ ಲೂಸ್ ಆಗ್ಯಾವ ಊಟ ಬಿಟ್ರೆ ಜಾಸ್ತಿ ದಪ್ಪಕ್ಕಾರಂತ ದಪ್ಪಕ್ಕರಿ ಹೌದ್ರಿ ಊಟ ಬಿಡ್ಬೇಡ ಸರಿಯಾಗಿ ಊಟ ಇಲ್ರಿ ಊಟ ಮಾಡ್ತಾನೆ ಸರಿಯಾಗಿ ನಿದ್ದೆ ಒಂದು ಆಗಂಗಿಲ್ಲ ಈಗ 12 ಗಂಟೆ ಮುಟ್ಟಾತಿ ನಿದ್ದಿಗೆ ಮನುಷ್ಯ ಇದಾಕತಿ ನಿದ್ದೆ ಆಗ್ಬೇಕು ನಿದ್ದಿನ ಹೋಗಿಲ್ರಿ ಕಣ್ ಸಂಚಾನ ನೋಡಿ ಸಂಜೆ ಒಂದು ಕಣ್ ಕೆಂಪಗಾಗ್ಬಿಟ್ರಿ ಇಲ್ಲಿ ಹಾಲಾರ ಎಷ್ಟರ ದುಡಿತೀರಿ ನೀವು ರೀ ಕಣ್ಣು ಕಳ್ಕೊತೀರಿ ಇರ್ಲಿ ಬಿಡ್ರಿ ಇವತ್ತಿರೋದು ನಾಳೆ ಸಾಯೋದು ಕರೆ ಆದ್ರೆ ಬಿಡಾಕ್ ಆಗಂಗಿಲ್ಲಲ್ಲ ಇವತ್ತೆಲ್ರಿ ಒಂದು 20-30 ಫೋನ್ ಬಂದಾವ್ ರಿಸೀವ್ ಮಾಡಕ್ ಆಗಲ್ಲ ಈಗ ಏನಾಕತಿ ಅದನ್ನ ಮಾಡಿದ್ರೆ ಇದಾಗಂಗಿಲ್ಲ ಆಗಂಗಿಲ್ರಿ ಏನ್ ಮಾಡಕತ್ತೀರಿ ಬಾಂಡೆದ ಪಾಪ ಇನ್ನು ನಮ್ಮ ದೇವಿ ಭಾಳ ಇದನ್ನ ಮಾಡ್ತಾರ್ರಿ 302 ರೂಪಾಯಿ ಫೋನ್ ಹಚ್ಚಾಕತ್ತಿದ್ರನ ಅವ್ರ ಫೋನ್ ಹಚ್ಚಾಕತ್ತಿದ್ರ ಹೌದಾ ಮತ್ತೆ ಹಾಕ್ತಾನ ಹಾಂ ರೀ ಹೋ ಬರ್ರಿ ಹಾಂ ರೀ ಹಾಂ ಯಪ್ಪ ನೋಡ್ರಿ ನಿಮ್ಮ ಮನೆ ಯಾಕಾರ ಹೆಂಗೆ ಆಗ್ಬಿಟ್ಟೈತಿ ಓಯ್ ಚಾರ್ಲಿ ನಿನಗೆ ಊಟನೇ ಹಾಕಿಲ್ಲಲ್ಲ ಈ ಮಗನ ನಮ್ಮ ಹಾರಿ ಥ್ಯಾಂಕ್ ಯು ಮಗಳೇ ಥ್ಯಾಂಕ್ ಯು ಇಲ್ಲ ಈಗ ಎದ್ರ ರೊಕ್ಕ ನಾವು ಕೊಡೋದೈತಂತ ನಾವು ಲೆಕ್ಕ ಮಾಡ 10,000 ರೂಪಾಯಿ ತೊಗೊಂಬಿಡಂತೇಳಿವ ನಾ ಏನು ಅಂದೇ ಇಲ್ಲ ನನ್ನ ಮುಂದೆ ಯಾವಾಗದ ಚಾರ್ಲಿ ಊಟ ಹಾಕ್ಲ ಇವತ್ತಿನೋ ಮಣ್ಣಿವೋ ಹಿಂದಿನೋ ಯಾವಾಗಿನೋ ಮಣ್ಣು ಹಚ್ಚಂದಿದ್ನಲ್ಲ ನಿಮ್ಗೆ 10,000 ರೂಪಾಯಿ ತೊಗೊಂಬಿಡಂತೇಳು ನಾವು ಹಂಗೆ ಸುಮ್ಮನೆ ನಿಂಗೆ ಕೊರ ಕಿರಿಕಿರಿ ಬೇಡ ಇನ್ನು ಮುಂದೆ ಹಚ್ಚಿಡ್ತೇವೆ ಅಂತೇಳು ಮಗಳ ಸದ್ಯಕ್ಕೆ ಇದು ಮನೆ ಅಡುಗೆ ಮನೆ ಅನ್ನೋಂಗೆ ನೋಡೋಂಗೆ ಇದ್ರಕ್ಕಿಲ್ಲ ಅದು ಗೌರಿಗೆ ಏನು ಮತ್ತೆ ಅಲ್ಲಿ ಇಷ್ಟು ಕರಕ್ ಅನ್ನಕತ್ತದು ನಾಯಿಗೆ ಹಾಕ್ಬಾರ್ದು ನೈವೇದ್ಯಕ್ಕೆ ಹಿಡ್ದಿದ್ದು ನಾಯಿಗೆ ಅಷ್ಟು ಹಾಕ್ಬಾರ್ದು ಹಾಕಿದ್ರೆ ದನಗಳಿಗೆ ತಿನ್ನಿಸ್ಬೇಕು ನಾಯಿಗಳಿಗೆ ಹಾಕ್ಬಾರ್ದು ಫ್ರಿಜ್ನಾಗ ಇಟ್ಬಿಡು ನಾಳೆ ನಾಡ್ದ ಬಜ್ಜಿ ಮಾಡ್ತೇನೆ ಬಜ್ಜಿ ಮಾಡ್ಬೇಕಂದು ಬಜ್ಜಿ ಅಥವಾ ವಡಿ ಟೈಮ ಸಾಕಾಗ್ಲಿಲ್ಲ ರೀ ಈಗೆಲ್ಲ ಮುಗೀತು ನಮ್ದು ಎಷ್ಟಾಯ್ತು ಟೈಮ್ 2 ಗಂಟೆ ಅಯ್ಯೋ ನಂಬರ್ ಅದ ಸಾರಿ 2 ಗಂಟೆ ಆತ 2 ಗಂಟೆ ಆತ ಮತ್ತು ಜಲ್ದಿನ ಮುಗಿದೈತವ ಅಯ್ಯೋ ಯಾರಿಗಾರ ಎಲ್ಲಿ ಕೊಡ್ಲಿಲ್ಲಲ್ವ ಇನ್ನೂ ಭಾಳ ಹೊಳ್ದವನ ಅವ್ರಿಗೆ ಕೊಡು ನಿಂದ್ರೆ ಆ ಕೊರಿಯರ್ದವಂಗೆ ರೊಕ್ಕ ಬಾಳೆ ಎಲೆಯೊಳಗೆ ಊಟ ಮಾಡಿದ್ರು ಬಾಂಡೆ ನೋಡ್ರಿ ಎಷ್ಟದ ಹೋಳಿ ಮಧ್ಯಾಹ್ನದಾಗ 1-2 ತಾಸು ಮಕ್ಕೋಬೇಕಂದ್ರೆ ಮಕ್ಕಳಕ್ಕಾಗಲಿಲ್ಲ ನೋಡಿ
ಬಾಂಡೆ ನೋಡಿ ನಮ್ಮ ಎಷ್ಟು